ಇವತ್ತು ಏನು ಮುಳಬಾಗಿಲಲ್ಲಿ 77ನೇಯ ಗಣರಾಜ್ಯೋತ್ಸವ ಅಂಗವಾಗಿ ಜೈ ಭೀಮ್ ಕ್ರಿಕೆಟ್ ಕಪ್ ಅನ್ನು ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ವಿಕ್ಕಿ ಬಾಲ್ ಟೂರ್ನಮೆಂಟ್ ಅನ್ನು ಮೊದಲನೇ ಸೀಸನ್ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸಿ ಹಾಗೂ ಉದ್ಘಾಟನೆ ಮಾಡಿದಂಥ ಸಹೋದರರು ಹಾಗೂ ಮಾಜಿ ಸಚಿವರಾದಂಥ ನಾಗೇಶಣ್ಣವರೇ, ಈ ಭಾಗದ ಆವಣಿ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕೃಷ್ಣಣ್ಣನವರೇ, ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ, ಸದಸ್ಯರುಗಳೇ ಹಾಗೂ ಎಲ್ಲ ನಾಯಕರುಗಳೇ, ಇವತ್ತು ಬಹಳ ವಿಶೇಷವಾದಂಥ ದಿನ. ಯಾಕೆಂದ್ರೆ ಈ ಮುಳಬಾಗಿಲಿನಲ್ಲಿ ಜೈ ಭೀಮ್ ಕಪ್ ಅನ್ನ ಆಯೋಜನೆ ಮಾಡಿದ್ದೀರಾ. ಏನು ಈ ಆಯೋಜಕರಾದಂಥ ಎಲ್ರಿಗೂ ಮೊದಲಿಗೆ ಶುಭ ಕೋರ್ತೀನಿ. ಯಾಕೆಂದ್ರೆ ಅವರು ಇವತ್ತು ಈ ಆಯೋಜನೆ ಮಾಡ್ಬೇಕಂದ್ರೆ ಬಹಳ ಕಷ್ಟಪಟ್ಟು ಎಲ್ಲ ತಂಡಗಳನ್ನ ಒಗ್ಗೂಡಿಸಿ ಇವತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಾಗೇಶ್ ಅಣ್ಣವರು ಮತ್ತು ನಾವು ಬಂದಿದ್ದೀರಿ. ಈಗಾಗಲೇ ಏನು ಈ ಕಾರ್ಯಕ್ರಮಕ್ಕೆ ಮೇಯ್ನು ಈ ತಂಡಗಳು ಭಾಗವಹಿಸಿದ್ದೆ ಈ ಕಾರ್ಯಕ್ರಮ ನಡೆಯಲ್ಲ. ಏನು ಈಗಾಗಲೇ ನಮ್ಮ ನಾಗೇಶ್ ಅಣ್ಣವ್ರು ಹೇಳಿದ್ರು, ಈ ಕ್ರಿಕೆಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರು ಮಾಡ್ತಾ ಇದೆ. ಆ ಹೆಸರಿನಲ್ಲಿ ನಮ್ಮ ಭಾರತ ದೇಶ ಮೊದಲಿಗಿದೆ. ಈ ಕ್ರಿಕೆಟ್ ಅನ್ನ ಯಾಕೆ ನಮ್ಮ ಹಳ್ಳಿಗಳಲ್ಲಿ ನಡೆಸ್ಬೇಕಂದ್ರೆ ನಮ್ಮ ಇವ್ರು ಹೇಳಿದ್ರು ಮುನೇಶ್ ಅವರು, ಒಂದು ಆರೋಗ್ಯವಾಗಿರ್ಬೇಕು. ಆ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಮನುಷ್ಯಗೆ ಎಷ್ಟೇ ದುಡ್ಡಿದ್ರು ಜಮೀನಿದ್ರು ಆರೋಗ್ಯ ಬಹಳ ಇಂಪಾರ್ಟೆಂಟು. ಆ ಆರೋಗ್ಯ ಇರ್ಬೇಕಂದ್ರೆ ನಾವು ನಾನಾ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ ನಮ್ಮ ಆರೋಗ್ಯ, ನಮ್ಮ ದೇಹ ದಂಡ ಚೆನ್ನಾಗಿರ್ತವೆ. ನಮ್ಮ ದೇಹವನ್ನು ದಂಡಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತ ನಮ್ಮ ಭಾವನೆ. ಅದೇ ರೀತಿ ಏನು ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮುಳಬಾಗಿಲಿನಲ್ಲಿ ಏನು ಇವತ್ತು ನಾವು ವಿಕ್ಕಿ ಬಾಲ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿದ್ದೀವಿ. ಏನು ವಿಶೇಷತೆ ಅಂದ್ರೆ ಜೈ ಭೀಮ್ ಅನ್ನೋ ಒಂದು ಕಪ್ಪನ್ನ ನಡೆಸ್ತಾ ಇದ್ದೀವಿ. ಈ ಕಪ್ಪನ್ನ ದಿನಾಂಕ 24, 25, 26ನೇ ತಾರೀಕು ಯಾಕೆ ನಡೆಸ್ತಾ ಇದ್ದೀವಿ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇವತ್ತು ಏನು ಜನವರಿ 26ನೇ ತಾರೀಕು ಅಂಗೀಕಾರವಾದಂಥ ದಿನವನ್ನ ನಾವು ಗಣರಾಜ್ಯೋತ್ಸವನಾಗಿ ಇಡೀ ದೇಶದಂತ ನಮ್ಮ ರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡ್ತೇವೆ. ಆ ಕಾರಣಕ್ಕಾಗಿ ನಾವು ಈ ಜೈ ಭೀಮ್ ಕಪ್ ಅನ್ನ 26ನೇ ತಾರೀಕು ಫೈನಲ್ ನಡೆಸಿ ಅವತ್ತೇನೆ ಎಲ್ಲರಿಗೂ ಬಹುಮಾನಗಳು ಕೊಡ್ಬೇಕಂತ ನಿರ್ಧಾರ ಮಾಡಿದ್ವಿ. ಬಹಳ ಒಂದು ಉತ್ತಮವಾದ ಕೆಲಸವನ್ನ ನಮ್ಮ ಮುಳಬಾಗಿಲ ಜನತೆ ಹಾಗೂ ಎಲ್ಲ ಈ ಕ್ರೀಡಾ ಅಭಿಮಾನಿಗಳಿಗೂ ಒಳ್ಳೇದಾಗ್ಬೇಕಂತ ಹೇಳ್ತಾ, ಏನು ಇವತ್ತು ಜೈ ಭೀಮ್ ಕಪ್ನಲ್ಲಿ ಎಲ್ಲ ಜಾತಿ ಧರ್ಮ ಮರೆತು ಎಲ್ಲ ಬಂದು ನಮ್ಮ ನಾಯಕರುಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಅದೇ ವಿಶೇಷತೆ. ಇವತ್ತು ಏನು ವಿಶೇಷತೆ ಅಂದ್ರೆ ಈ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಏನು ಫಂಡಮೆಂಟಲ್ ರೈಟ್ಸ್ ಏನು ಹೇಳಿದ್ದಾವೆ ಅದರಲ್ಲಿ ಸಮಾನತೆ, ಸ್ವಾತಂತ್ರ್ಯತೆ ಹಾಗೂ ಶೋಷಣೆ ವಿರುದ್ಧ ಹಕ್ಕು, ಶಾಸಕಾಂಗದ ಹಕ್ಕು, ನ್ಯಾಯಾಂಗದ ಹಕ್ಕು, ಕಾರ್ಯಾಂಗದ ಹಕ್ಕು ಈ ಏನು ಕೊಟ್ಟಿದ್ದಾರೆ ಎಲ್ಲರಿಗೂ ಸರಿಸಮಾನವಾದಂತಹ ಸಂವಿಧಾನವಂತ ನೀಡಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಇವತ್ತು ನಾವು ಜೈ ಭೀಮ್ ಕಪ್ ಅನ್ನ ನಡೆಸ್ತಾ ಇದ್ದೀವಿ. ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ, ತುಂಬಾ ಖುಷಿ ಆಗ್ತದೆ. ಅದೇ ರೀತಿ ಮುಂದಿನ ದಿನ ಈ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇರಬೇಕು. ಎಲ್ಲರೂ ಸರ್ವಧರ್ಮ ಸಮಾನತೆಯಿಂದ ಕೂಡಿ ಬಾಳ್ಬೇಕಂತ ಹೇಳ್ತಾ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.